ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೆಲ್ಲ ಈ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಅನ್ನೋದು ಪ್ರತಿಯೊಬ್ಬರು ಕೂಡ ನೀವು ಯೂಸ್ ಮಾಡ್ತಾರೆ. ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನಪ್ಪ ಅಂದರೆ, ಅದೇ ಒಂದು ಪಿಂಟ್ರೆಸ್ಟ್ ಅಪ್ಲಿಕೇಶನ್ನಿಂದ ನೀವು ಈಸಿಯಾಗಿ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಬೋದು. ಇದು ಯಾರಿಗೂ ಗೊತ್ತಿಲ್ಲ. ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬ ಜನ ಎಲ್ಲರೂ ಕೂಡ ತುಂಬ ಜನ ಅಲ್ಲ, ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಈ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಮೊಬೈಲ್ ಇದೆ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಆದರೆ ನೀವೇನೂ ಇಲ್ಲ, ಜಸ್ಟ್ ಈ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡೆ ಜಸ್ಟ್ ಅಪ್ಡೇಟ್ ಮಾರ್ಕೆಟಿಂಗ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ಕೆಲಸ ಇಲ್ಲ. ಜಸ್ಟ್ 2 ನಿಮಿಷ ಕೆಲಸ ಮಾಡಿದರೆ ಸಾಕು, ನೀವು ಆರಾಮಾಗಿ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಏನು ಮಾಡೋದು ಏನು ಇಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕೆಲಸ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟನ್ನತ್ತೆ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ ಇರಲಿ, ನೀವು ತೋರಿಸಿ ಅಂತ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನೀವು ಈ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಅಂದರೆ ನೀವು ಅರ್ನಿಂಗ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಒಂದು ಇರಬೇಕು. ಯಾವುದಪ್ಪ ಅಂದ್ರೆ ಮೊಬೈಲ್ ಫೋನ್ ಮಾತ್ರ ಇದ್ದರೆ ಮಾತ್ರ ನೀವು ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊಬೈಲ್ ಫೋನ್ ಇಲ್ಲ ಅಂದರೆ ಇಲ್ಲ. ಆ್ಯಕ್ಚುಲಿ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ. ಯಾಕಪ್ಪ ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಹೆಂಗೆ ನೋಡ್ತಾ ಇದ್ದೀರ, ಮೊಬೈಲ್ ಫೋನ್ ಇದೆ ಅಂತ ತಕ್ಷಣ ನೀವು ನೋಡ್ತಾ ಇರ್ತಾನೆ ಆಟೋಮೆಟಿಕ್ ಹಂಗೆ ಜಸ್ಟ್ ಏನಲ್ಲ, ಮೊಬೈಲ್ ಫೋನ್ ಇದ್ದರೆ ಸಾಕು, ಆರಾಮಾಗಿ ನೀವು ಮಾಡ್ಬೋದು. ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಇದರಲ್ಲಿ ತುಂಬ ಪ್ರೊಸೆಸ್ ಕೂಡ ಇದೆ. ಅರ್ನಿಂಗ್ ಮಾಡ್ಬೋದು ಮತ್ತು ವಿಡ್ರಾಲ್ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಏನಿಲ್ಲ ಆ್ಯಕ್ಚುಲಿ ಮತ್ತು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಬೇಕಾರೆ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ, ಜಸ್ಟ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ನಾನು ಕೂಡ ಹಿಂಗೆ ಸರ್ಚ್ ಮಾಡುವಾಗ ಇದು ಬಂತು ಟಾಪಿಕ್ಕು. ಇದು ನಮ್ಗೆ ಗೊತ್ತೇ ಇಲ್ಲಲ್ಲ, ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಕೂಡ ಯಾರೂ ವಿಡಿಯೋ ಮಾಡಿಲ್ಲ. ಯಾಕೆ ಇದರಿಂದ ಏನು, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ಇದರ ಒಂದು ಇತಿಹಾಸ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ನಿಮಗೆ ನಮ್ಮ ಕನ್ನಡಿಗರು ಕೂಡ ಇದರಲ್ಲಿ ಕಡಿಮೆ ಇರಬಾರ್ದು, ಮಾಡಬೇಕು. ಸುಮ್ಮನೆ ಪ್ರತಿಯೊಬ್ಬರು ಕಡೆ ಯೂಸ್ ಮಾಡ್ತಾರೆ, ಫೋಟೋ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋದು, ಅದು ಇದು ಮಾಡೋದು ಮಾಡ್ತಾರೆ. ಅದು ಬಟ್ ಅದರಿಂದ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು, ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಏನೋ ಎಲ್ಲ ನಾನು ನಿಮಗೆ ಹೇಳ್ತೇನೆ. ಏನೋ ತುಂಬ ಸಿಂಪಲ್ ಅರ್ನಿಂಗ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಏನಾದರೂ ಒಂದು ವೇಳೆ ಸ್ಕಿಪ್ ಮಾಡಿದ್ರೆ ಏನಾಗ್ತಂದ್ರೆ ಗೊತ್ತಾಗಲ್ಲ, ಅವಾಗ ನೀವು ಮಧ್ಯದಲ್ಲಿ ನಿಂತು ಬರ್ತೀರ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್, ವಿಡಿಯೋ ಕೊನೆಯವರೆಗೆ ನೋಡಬೇಕು. ಈಗ ಏನೂ ಅಲ್ಲ, ನಾನು ನಿಮಗೆ ಮೊದಲನೇದಾಗಿ ಬಂದ್ಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವು ಏನು ಮಾಡಿ, ನಿಮ್ಮ ಆ್ಯಪ್ ಸ್ಟೋರ್ ಆಗಿರ್ಬೋದು, ಪ್ಲೇಸ್ಟೋರ್ ಆಗಿರ್ಬೋದು, ಓಪನ್ ಮಾಡ್ಕೊಂಡು ಅಂದರೆ ಪಿನ್ಶರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪಿನ್ಶರ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಅಂದರೆ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಡೈರೆಕ್ಟ್ ನಿಮಗೆ ಈ ಪೇಜ್ ಬರಲ್ಲ, ನೀವು ಅಕೌಂಟ್ ಲಾಗಿನ್ ಆಗಬೇಕು. ಈಗ ಅಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ಜಸ್ಟ್ ನೀವು ಲಾಗಿನ್ ಆಗ್ಬೇಕಾದ್ರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಇಮೇಲ್ ID ಮೂಲಕ ನೀವು ಆಗ್ಬೋದು, ಬಿಟ್ಟರೆ ಮೊಬೈಲ್ ನಂಬರ್ ಮೂಲಕ ಆಗ್ಬೋದು. ಜಸ್ಟ್ ಆಗಿ ಅದರಲ್ಲಿ ತುಂಬ ಕಷ್ಟನೇ, ಲಾಗಿನ್ ತುಂಬ ಏನು ಇದನ್ನಿಲ್ಲ. ಜಸ್ಟ್ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಜಸ್ಟ್ ಈಗ ಈ ಪಿಂಟ್ರೆಸ್ಟ್ ಅಪ್ಲಿಕೇಶನ್ನಿಂದ ಈಗ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇದರಿಂದ ನೀವು ದುಡ್ಡು ಮಾಡ್ಬೇಕು ಅನ್ಬೇಕು, ನಿಮ್ಮೊಂದು ಅಕೌಂಟು ಏನು ಮಾಡ್ಕೋ ಪ್ರೊಫೆಷನಲ್ ಆಗಿ ಇದು ಮಾಡಬೇಕು. ಅಂದರೆ ಬಿಸ್ನೆಸ್ ಆಗಿ ಈ ರೀತಿ ಕನ್ವರ್ಟ್ ಮಾಡ್ಬೇಕು. ಇದು ಪರ್ಸನಲ್ ಅಕೌಂಟ್ ಇದೆ, ಇದನ್ನೇ ಮಾಡ್ಕೋ ಪ್ರೊಫೆಷನಲ್ ಅಕೌಂಟಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಕನ್ವರ್ಟ್ ಮಾಡ್ಬೇಕಪ್ಪ ಅಂದರೆ ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್, ಏನೂ ಇಲ್ಲ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾರೆ. ಓಕೆ, ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತೋರಿಸುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ. ಇಲ್ಲೊಂದು ನಿಮ್ಗೊಂದು ಆಪ್ಷನ್ ಬರುತ್ತೆ, ಏನಂದ್ರೆ ಅಕೌಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಕನ್ವರ್ಟ್ ಬಿಸ್ನೆಸ್ ಇಲ್ಲಿ ಅಕೌಂಟ್ ಅಂತ ಇದೆ ನೋಡಿ. ಜಸ್ಟ್ ನಾವೇನು ಮಾಡ್ಕೋ, ನಮ್ಮ ಒಂದು ಪ್ರೊಫೈಲ್ ಅನ್ನೋದು ಪರ್ಸನಲ್ ಇರುತ್ತೆ, ಅದನ್ನೇನು ಮಾಡ್ಕೊಂಡು ಬಿಸ್ನೆಸ್ ಪ್ರೊಫೈಲ್ ಆಗಿ ಕನ್ವರ್ಟ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇಲ್ಲಿ ಅಂದರೆ ಇಲ್ಲಿ ಕನ್ವರ್ಟ್ ಬಿಸ್ನೆಸ್ ಅಕೌಂಟ್ ಅದಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ನಿಮಗೆ ಈ ರೀತಿ ಬರುತ್ತೆ. ಏನಪ್ಪ ಅಂದರೆ ಕನ್ವರ್ಟರ್ ಬಿಸ್ನೆಸ್ ಅಕೌಂಟ್ ಅಂತ ಬರುತ್ತೆ. ಜಸ್ಟ್ ಇದ್ರೆ ಏನು ಮಾಡಲ್ಲ, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾಡ್ ಯುವರ್ ಪ್ರೊಫೈಲ್ ನೇಮ್ ಕೇಳ್ತಾರೆ. ಅಂದರೆ ನಿಮ್ಮ ಬಿಸ್ನೆಸ್ ಅಂದರೆ ನಿಮಗೆ ಏನು ನೇಮ್ ಬಿಸ್ನೆಸ್ ನಾನು ಏನು ಮಾಡ್ತೇನೆ, ಕನ್ನಡ ಟೆಕ್ ಜಸ್ಟ್ ಹಂಗೆ ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್. ಯಾಕಂದರೆ ನಮ್ಮ ಚಾನಲ್ ನೇಮ್ ಹಾಕಿಕೊಡ್ತೀನಿ, ಟೆಕ್ ಎಡಿಟ್ಸ್. ಓಕೆ, ನೆಕ್ಸ್ಟ್ ಅದರ ನಂತರ ನೋಡ್ಬಿಟ್ಟು ಇಲ್ಲಿ ವೆಬ್ಸೈಟ್, ನಿಮ್ಮೊಂದು ವೆಬ್ಸೈಟ್ ಇದ್ದರೆ ವೆಬ್ಸೈಟು, ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಕೇಳ್ತಾ ಲಿಂಕು. ಜಸ್ಟ್ ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್, ನಾನು ಏನು ಮಾಡ್ತೀನಿ ನೆಕ್ಸ್ಟ್, ಈಗ ನನ್ನ ಹತ್ರ ಯಾವುದೇ ರೀತಿ ನೋ ವೆಬ್ಸೈಟ್, ನೀವು ಇಲ್ಲ ಅಂದರೆ ನೋ ವೆಬ್ಸೈಟ್ ಕ್ಲಿಕ್ ಮಾಡಿ, ಏನು ಮಾಡೋಕೆ ಹೋಗ್ಬಿಡಿ. ವೆಬ್ಸೈಟ್ ಇದ್ದರೆ ಲಿಂಕ್ ಹಾಕಿ, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಬಿಸ್ನೆಸ್ ಏನು ಕೇಳುತ್ತೆ, ನಿಮಗೆ ಚೂಸ್ ಇದರಲ್ಲಿ ನೀವು ಹೇಳ್ಬೇಕು. ಇದರಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡಿ ಕಸ್ಟಮ್ಸ್ ಗುಡ್ಸ್ ಆ್ಯಂಡ್ ಪ್ರಾಡಕ್ಟ್ ಸರ್ವಿಸ್ ಅಂತ ಎಲ್ಲ. ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಹಲವಾರು ಫೀಚರ್ಸ್ ಇದೆ. ನೀವು ಇದರಲ್ಲಿ ಯಾವ್ದು ಕ್ಲಿಕ್ ಮಾಡ್ಬೇಕಾರೆ ಸೆಕೆಂಡ್ ಬಿಟ್ಟರೆ ಥರ್ಡ್, ಇವು ಎರಡರಲ್ಲಿ ನೀವು ಕ್ಲಿಕ್ ಮಾಡ್ಬೇಕು. ಆದ ಬಟ್ ನಾನು ನಿಮಗೆ ಹೇಳೋದು ಸಜೆಷನ್ ಮಾಡಿದೆ ಅಂದರೆ ಸೆಕೆಂಡ್. ಓಕೆ,
ಈ ಕಸ್ಟಮರನ್ನು ಇದರಿದೆ ಗುಡ್ ಪ್ರಾಡಕ್ಟ್ ಸರ್ವಿಸರ್ ಅಂತ ಬಂದ್ಬಿಟ್ಟು ಜಸ್ಟ್ ಅದನ್ನಂತ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಏನು ಕೇಳ್ತದೆ, ನಿಮ್ಮ ಒಂದು ಅಡ್ವರ್ಟೈಸ್ ಪ್ರಮೋಟ್ ಮಾಡೋ ಅಂದರೆ ನೋಡಿ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಡ್ಸ್ ಅಂದರೆ ಅಡ್ವರ್ಟೈಸಿಂಗ್ ಅಂತ ಕೇಳ್ತದೆ. ಇದರಲ್ಲಿ ನೀವು ಏನು ನಾಟ್ ಐ ಆಮ್ ಇಂಟ್ರೆಸ್ಟಿಂಗ್ ನಾಟ್ ಪ್ಲ್ಯಾನಿಂಗ್ ಅಡ್ವರ್ಟೈಸ್ ನಾನು ಈಗ ಮಾಡೋದಕ್ಕೆ ಪ್ಲ್ಯಾನ್ ಇಲ್ಲ ಅದಿಲ್ಲ ಅಂತ ಹೇಳಿ ಜಸ್ಟ್ ಏನು ಮಾಡಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟನ್ ಡಿಶ್ ಈಗ ನಿಮ್ಮ ಒಂದು ಪಿಂಟ್ರೆಸ್ಟ್ ಬಿಸ್ನೆಸ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಜಸ್ಟ್ ಈಗ ನೋಡಿ ಕ್ರಿಯೇಟ್ ಆಯಿತು. ಇಲ್ಲಿ ಫಾಲೋವರ್ಸು ಎಲ್ಲ ತೋರಿಸುತ್ತೆ. ಇವಾಗ ನೀವು ಏನು ಮಾಡಬೇಕು, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿನ್ ಅಂತ ಒಂದು ಬರುತ್ತೆ. ಜಸ್ಟ್ ಪಿನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಪಿನ್ ಅನ್ನೋದು ಮೇನ್ ಇಂಪಾರ್ಟೆಂಟ್. ಜಸ್ಟ್ ಇದು ನನಗೆ ಎಲ್ಲರೂ ಓಪನ್ ಆಯ್ತು ನೋಡಿ ಪಿನ್. ನೀವೇನು ಮಾಡಬೇಕು, ಪಿನ್ ಅನ್ನೋದು ಕ್ರಿಯೇಟ್ ಮಾಡಬೇಕು. ಪಿನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದನ್ನ ಮೇನ್ ಇಂಪಾರ್ಟೆಂಟ್. ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಈಗ ನೀವು ಪಿಂಟ್ರೆಸ್ಟ್ನಿಂದ ನೀವು ಅರ್ನಿಂಗ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ಯಾವ ರೀತಿ ಅರ್ನ್ ಮಾಡ್ಬೋದು, ಎರಡು ರೀತಿ ಅರ್ನ್ ಮಾಡ್ಕೊಳ್ಬೋದು ಇದರಲ್ಲಿ ಪಿಂಟ್ರೆಸ್ಟ್ನಿಂದ. ಯಾವ ರೀತಿ ಅಂದರೆ ಒಂದು ಅಮೆಜಾನ್ ಮೂಲಕ, ಎರಡು ರೀತಿ ಅಲ್ಲ ತುಂಬ ಇದೆ. ಒಂದು ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ನಿಂದ ನೀವು ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ, ಅದ್ರ ಮೂಲಕ ಕೂಡ ನೀವು ಮಾಡ್ಬೋದು. ಈಗ ನಾನು ನಿಮಗೆ ಮೊದಲು ಉಂಟ ಅಮೆಜಾನ್ ಅಪ್ಡೇಟಿಂಗ್ ಮಾರ್ಕೆಟಿಂದ ಈ ಪಿಂಟ್ರೆಸ್ಟ್ನಿಂದ ನಾವು ಯಾವ ರೀತಿ ದುಡ್ಡು ಮಾಡೋದು ಅದನ್ನ ಹೇಳ್ತೇನೆ. ಏನೋ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಅಮೆಜಾನ್ನಿಂದ ನೀವು ದುಡ್ಡು ಮಾಡ್ಬೇಕಂದ್ರೆ ಪಿಂಟ್ರೆಸ್ಟ್ನಿಂದ ನೀವು ಏನು ಮಾಡಬೇಕು, ನಿಮ್ಮ ಹತ್ರ ಒಂದು ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಅಂತ ಒಂದು ಅಕೌಂಟ್ ಇರಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ನೀವು ಆ್ಯಕ್ಚುಲಿ ನೀವು ಹೊಸದಾಗಿದ್ರೆ ಮಾಡ್ಕೊಳ್ಳಿ. ಮಾಡೋದು ಯಾವ ರೀತಿ ಗೊತ್ತಿಲ್ಲ ಅಂದ್ರೆ ನಾನು ಇದೀನಿ, ನೀವು ಭಯಪಡಬೇಡಿ. ಎಲ್ಲದಕ್ಕೂ ನಾನು ರೆಡಿಯಾಗಿ ನಿಂತಿದ್ದೀನಿ ನಿಮಗೋಸ್ಕರ. ಏನು ಮಾಡಿ, ಮೇಲೆ ಒಂದು ತಮ್ಮನೇಲಿ ಹಾಕುತ್ತಾ ಇರ್ತಾನಲ್ಲ ಈ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನಾದ್ರು ತುಂಬ ಸಿಂಪಲ್, ಏನೂ ಮಾಡಿಲ್ಲ. ನಿಮ್ಮ ಒಂದು ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಆ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಓಕೆ, ಈಗ ನಾವು ಓಪನ್ ಮಾಡ್ತೀನಿ. ಓಕೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಶೂ ನೀವು ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ನೀವು ಈ ಪ್ರಿಂಟ್ ಶರ್ಟಿಂದ. ಯಾವ ರೀತಿ ಅಂದರೆ ಜಸ್ಟ್ ಈಗ ನೀವು ಶೂ ಆಗಿರ್ಬೋದು, ನಾನು ನಿಮಗೆ ಇಲ್ಲಿ ಶೂ ಆಗಿರ್ಬೋದು, ನೀವು ಪ್ಯಾಂಟ್ ಆಗಿರ್ಬೋದು, ನಾನು ಏನು ಮಾಡ್ತೀನಿ ಶೂಸ್ ನೋಡಿ, ನಾನು ಶೂಸ್ ಅಂತ ಹಾಕಿಬಿಡ್ತೀನಿ. ಓಕೆ ಶೂಸ್ ಮೇಲೆ ಹಾಕಿದ ತಕ್ಷಣ ಇಲ್ಲಿ ಹಲವಾರು ಬರುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್. ಈ ಒಂದು ಶೂಸ್ ಸೆಲೆಕ್ಟ್ ಮಾಡ್ತೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 424. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ 424 ಇದರ ಇದನ್ನ ಏನು ಮಾಡೋಣ, ಡೆಸ್ಕ್ಟಾಪ್ ಮಾಡೋಣ. ಮೊಬೈಲಲ್ಲಿ ಏನು ಮಾಡಬೇಕು, ಡೆಸ್ಕ್ಟಾಪ್ ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ವರ್ಕ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಡೆಸ್ಕ್ಟಾಪ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಇದರಿಂದ ಬೆನಿಫಿಟ್ಸ್, ಇಲ್ಲಾಂದ್ರೆ ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಶೂ ಓಪನ್ ಮಾಡಿದ ತಕ್ಷಣ ಈ ರೀತಿ ಬಂತು. ಈ ಶೂ ಪ್ರೈಸ್ ಬಂತು 424 ಇದಲ್ಲ. ಜಸ್ಟ್ ನಾವೇನು ಮಾಡೋಣ, ಈ ಒಂದು ಶೂಸ್ ಒಂದು ಸ್ಕ್ರೀನ್ಶಾಟ್ ಹಾಕೋಣ. ಓಕೆ ಇದರ ಒಂದು ಇಮೇಜ್ ನಾವೇನು ಮಾಡಬೇಕು, ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಬೇಕು. ಸೇವ್ ಯಾಕಪ್ಪ ನಾನು ನಿಮಗೆ ಅದು ನೀವು ಕೂಡ ಇಮೇಜ್ ಸೇವ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆ ನೀವು ಇಲ್ಲಿ ಏನು ಮಾಡ್ಕೊ, ಈ ಒಂದು ಶೂದು ಇಮೇಜ್ ನೀವು ಕಾಪಿ ಮಾಡ್ಕೊಂಡ್ರೆ ಸೇವ್ ಮಾಡ್ಕೊಂಡ್ರೆ ಆ ಒಂದು ಇಮೇಜ್ ನೀವು ಏನು ಮಾಡ್ಕೊ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಚಾಟ್ GPT ಹಾಕಿ ಆ ಒಂದು ಇಮೇಜ್ ಸ್ವಲ್ಪ ಕಷ್ಟ ಮಾಡಿ ಬೇರೆ ರೀತಿ ಅಲ್ಲಿಂದ್ರೆ ನೀವು ಕದ್ದಿದ್ದೀರಂತ ಅನ್ಕೋಬಾರ್ದು. ಅದಕ್ಕೋಸ್ಕರ ಬೇರೆ ರೀತಿ ಒಂದು ಸ್ವಲ್ಪ ಎಡಿಟ್ ಅಷ್ಟೇ, ಸ್ವಲ್ಪ ಚೇಂಜ್ ಮಾಡಿ ಅಷ್ಟೇ. ಅದನ್ನ ಮಾಡ್ಕೊಂಡು ನೀವು ಏನು ಮಾಡ್ಕೊ, ನಿಮ್ಮ ಒಂದು ಪ್ರಿಂಟ್ ಶರ್ಟ್ ಅಪ್ಲಿಕೇಶನಲ್ಲಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಿನ್ ಅಂತಿಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಶೂಸ್ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಟೈಟಲ್ ಕೇಳುತ್ತೆ. ಇಲ್ಲಿ ಟೈಟಲ್ ಬಂದ್ಬಿಟ್ಟು ನೀವು ಏನು ಮಾಡ್ಕೋ, ಜಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಹಾಕಿದ್ರಲ್ಲ ಜಸ್ಟ್ ಇದೇ ಕಾಪಿ ಮಾಡಿ. ನಾವು ಜಾಸ್ತಿ ಕಷ್ಟಪಡೋ ಬೇಕಾಗಿಲ್ಲ. ಇಲ್ಲಿ ಜಸ್ಟ್ ಇನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್. ಅದರ ನಂತರ ಒಂದು ಡಿಸ್ಕ್ರಿಪ್ಷನ್ ಪ್ರಾಡಕ್ಟ್ ಡೀಟೇಲ್ಸ್ ಹಾಕಬೇಕು. ಡಿಸ್ಕ್ರಿಪ್ಷನ್ ಅದನ್ನ ಯಾವ ರೀತಿ ಹಾಕೋದು, ತುಂಬ ಟೆನ್ಷನ್ ಬೇಡ. ಜಸ್ಟ್ ಇಲ್ಲೇನಿದಲ್ಲ ಇವ್ರೇನು ಡಿಸ್ಕ್ರಿಪ್ಷನ್ ಹಾಕಿದ್ರಲ್ಲ ಜಸ್ಟ್ ಇದೇ ನಾವು ಕಾಪಿ ಮಾಡೋಣ. ಓಕೆ ಇದನ್ನೇ ಮಾಡಬೇಕು ನಾವು. ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ ಮಾಡೋಂಗಿಲ್ಲ. ಓಕೆ ಕಾಪಿ ಮಾಡಿದ ನಂತರ ಏನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಹಾಕಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಏನು ಮಾಡಬೇಕು, ಲಿಂಕ್. ಈ ಲಿಂಕ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ದುಡ್ಡು ಬರ್ಬೇಕಂದ್ರೆ ಇದೇ ಒಂದು ಲಿಂಕ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಲಿಂಕ್ ಹಾಕ್ಬೇಕಂದ್ರೆ ಯಾವ ರೀತಿ ಹಾಕೋದ್ರೆ ಈಗ ಏನಿಲ್ಲ, ಅಮೆಜಾನ್ನಿಂದ ನಿಮಗೆ ಏನಾಗುತ್ತೆ, ಒಂದು ಅಪ್ಡೇಟ್ ಮಾರ್ಕೆಟಿಂಗ್ನಿಂದ ಒಂದು ಇದು ಮಾಡಿದರೆ ನಿಮಗೆ ಈ ಅಕೌಂಟಲ್ಲಿ ತೋರಿಸುತ್ತೆ ನಂದು ಅಕೌಂಟ್ ಇದೆ ಅಮೆಜಾನ್, ಅಂದರೆ ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಇದೆ. ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಐತೆ ಮತ್ತೊಮ್ಮೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ತಕ್ಷಣ ಈ ಶೂ ಇದಲ್ಲ, ಈ ಶೂದು ಒಂದು ಲಿಂಕು ಏನಿದಲ್ಲ ಜಸ್ಟ್ ಇಲ್ಲಿ ಕ್ರಿಯೇಟ್ ಲಿಂಕ್ ಅದಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶಾರ್ಟ್ ಆಗಿ ಬರುತ್ತೆ. ಎಷ್ಟು % ಕಮಿಷನ್ ಬರುತ್ತೆ ಇಲ್ಲಿ ತೋರಿಸಿದೆ ನೋಡಿ. 5% ಕಮಿಷನ್ ಸಿಗುತ್ತೆ ನನಗೆ. 5% ಕಮಿಷನ್ ಸಿಗುತ್ತೆ. ಇದನ್ನ ಯಾರಾದರೂ ಖರೀದಿ ಮಾಡಿದ್ರೆ ನನಗೆ 5% ಸಿಗುತ್ತೆ. ಜಸ್ಟ್ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಈ ಲಿಂಕ್ ಏನಿದಲ್ಲ ಓಕೆ ಶಾರ್ಟ್ ಲಿಂಕ್ ಕಾಪಿ ಮಾಡೋಣ. ಕಾಪಿ ಈ ಲಿಂಕ್ ಕಾಪಿ ಮಾಡ್ಕೊಂತ ಜಸ್ಟ್ ನೀವೇನು ಮಾಡ್ಕೊ, ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆ ಲಿಂಕ್ ಪೇಸ್ಟ್ ಆಯ್ತು. ಇಂಪಾರ್ಟೆಂಟ್ ಮತ್ತೊಮ್ಮೆ ನೋಡ್ಕೊ, ಲಿಂಕ್ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದುಡ್ಡು ಬರಲ್ಲ. ಅದಕ್ಕೋಸ್ಕರ ಮಿಸ್ಟೇಕ್ ಮಾಡಬೇಡಿ. ಓಕೆ ಇಷ್ಟು ಹಾಕಿಬೇಕು. ಈಗ ನಾನು ನಿಮಗೆ ಅಂದಲ್ಲ ಇಷ್ಟು ಹಾಕಬೇಕು. ಇದನ್ನ ಏನು ಮಾಡ್ಬೇಕು, ತುಂಬ ಸಿಂಪಲ್. ನೀವು ಅಲ್ಲಿದೆ ಎಲ್ಲ ಡೌನ್ಲೋಡ್ ಮಾಡ್ಕೊ, ಅಲ್ಲಿದೆ ತೊಗೊಂಡು ಎಲ್ಲ ನೀವು ಇಲ್ಲಿ ಹಾಕಬೇಕು. ಆದರೆ ಫೋಟೋ ಸ್ವಲ್ಪ ಕಷ್ಟ ಮಾಡ್ಕೊಳ್ಳಿ. ಮತ್ತು ಲಿಂಕ್ ಮಾತ್ರ ಸರಿಯಾಗಿ ಹಾಕಿ. ನಿಮ್ಮೊಂದು ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಏನು ಲಿಂಕ್ ಇದೆ ಅದೇ ಹಾಕಿ. ಈಗ ನಾನು ನಿಮಗೆ ಅದರಲ್ಲಿ ಶೂ ಹಾಕಿದೆ, ನೀವು ಬೇರೆ ಯಾವುದೋ ಒಂದು ಮೆಟೀರಿಯಲ್ಸ್ ಹಾಕಿ.
ಡ್ರೆಸ್ ಹಾಕಲಿ, ಅಂದರೆ ಲೇಡೀಸ್ ಡ್ರೆಸ್ ಆಗಲಿ, ಬಾಯ್ಸ್ ಡ್ರೆಸ್ ಆಗಲಿ, ಏನೇ ಹಾಕಿ ನೀವು ಇಯರ್ಬೋಡ್ಸ್, ಫೋನ್, ಗೇಮ್ಸ್ ಎಲ್ಲ ಮಾಡ್ಬೋದು ಇದರಲ್ಲಿ. ಏನು ಮಾಡಿ, ಜಸ್ಟ್ ಅದನ್ನ ಹಾಕಿ ಅದರ ಲಿಂಕ್ ನೀವು ಏನು ಮಾಡ್ಕೊ ನಿಮ್ಮೊಂದು ಅಕೌಂಟಿಂದ ಕನ್ವರ್ಟ್ ಮಾಡ್ಕೊಳ್ಳಿ. ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ನಿಂದ ಇದು ಮಾಡ್ಕೊಳ್ಬೇಕು ಲಿಂಕ್ ಅನ್ನೋದು. ಅದರಿಂದ ಏನಾಗುತ್ತೆ ನಿಮಗೆ ದುಡ್ಡು ಸಿಗುತ್ತೆ. ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಅಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ನಂದು, ಈ ರೀತಿ ನಾನು ನಿಮ್ಗೆ ತೋರಿಸ್ತೀನಿ. ಇದಲ್ಲ, ಜಸ್ಟ್ ಇಲ್ಲಿದೆ ಅದು ಅಪ್ಡೇಟ್ ಮಾರ್ಕೆಟಿಂಗ್. ಓಕೆ, ಇಲ್ಲಿದೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಂತಲ್ಲ, ಇದು ಅಮೆಜಾನ್ ನಂದು ಅಪ್ಡೇಟ್ ಮಾರ್ಕೆಟಿಂಗ್. ಕಾಂತಂದ್ರೆ ಏನು ಕಾಂತಲ್ಲ, ಈಗ ನೋಡಿ ಇಲ್ಲಿ ಕಾಂತಲ್ಲ, ಇದು ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್. ಇಲ್ಲಿ ಏನಾಗುತ್ತೆ, ಯಾರಾದರೂ ಆ ಲಿಂಕ್ ಈಗ ಇದಲ್ಲ, ಆ ಲಿಂಕ್ ಇಲ್ಲಿ ಅದನ್ನ ಲಿಂಕ್ ಯಾರಾದರೂ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಯಾರು ಶಾಪ್ ಮಾಡಿದ್ದಾರೆ, ಅರ್ನಿಂಗ್ ಟೋಟಲ್ ಎಷ್ಟಾಗಿದೆ, ಎಷ್ಟು % ಕಮಿಷನ್ ಎಲ್ಲ ತೋರಿಸುತ್ತೆ. ಅದಕ್ಕೋಸ್ಕರ ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್. ಇದನ್ನು ನೀವು ಡೈರೆಕ್ಟ್ ಇಲ್ಲಿ ನಿಮ್ಗೆ ಏನು ಮಾಡ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ದುಡ್ಡು ಬರುತ್ತೆ. ಎಷ್ಟೋ ಜನ ಲಕ್ಷ ಮಾಡ್ತಾ ಇದ್ದಾರೆ, ಇದರಿಂದ ಮಾಡ್ತಿದ್ದಾರೆ. ನೀವು ಮಾಡ್ಬೋದು, ಮಾಡ್ಕೊಳ್ಳಿ. ಈಗ ನಮ್ಮ ಕೆಲಸ ಏನು, ಈ ಲಿಂಕ್ ಹಾಕಿದ್ವಿ, ಜಸ್ಟ್ ನಾವು ಏನು ಮಾಡ್ಕೋ, ಇಲ್ಲಿ ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಏನು ಮಾಡೋಂಗಿಲ್ಲ, ಪೇಡ್ ಕೊಲಾಬ್ರೇಷನ್ ಪ್ರಾಂಪ್ಟ್ಸರ್ ಅಂತ ಇದೆ, ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ ಟೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ, ಜಸ್ಟ್ ನಾವು ನೋಡ್ಕೋ ಓಕೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈಗ ಅಪ್ಲೋಡ್ ಆಯಿತು. ತೋರಿಸ್ತೀನಿ ನಾನು ನಿಮಗೆ ಇದರಿಂದ ಯಾವ ರೀತಿ ಅರ್ನಿಂಗ್ ಆಗುತ್ತೆ. ಇದೆ ಪ್ರೀಶಾಟ್ನಿಂದ ಅಂದರೆ ಕ್ರಿಯೇಟ್ ಆಯಿತು. ಜಸ್ಟ್ ಈಗ ನಾವೇನು ಮಾಡೋಣ, ನಮ್ಮ ಪೋಸ್ಟ್ ಈಗ ಏನು ಅನ್ನೋದು ಪಿನ್ ಅನ್ನೋದು ಈಗ ನಮ್ಮದು ಒಂದು ಕ್ರಿಯೇಟ್ ಆಗಿದೆ. ಜಸ್ಟ್ ಲೋಡ್ ಆಗ್ತದೆ. ಓಕೆ, ಈಗ ಅಪ್ಲೋಡಿಂಗ್ ಮಾಡಿದ್ದೀನಿ. ಅದೇನಾಗುತ್ತೆ ಅಂದರೆ ಈಗ ನಮ್ಮ ಪೋಸ್ಟಲ್ಲಿ ಕ್ರಿಯೇಟ್ ಆಗಿದೆಲ್ಲ ಇಲ್ಲಿ ಬಂತು ನೋಡಿ. ಓಕೆ, ಕ್ರಿಯೇಟ್ ಆಯಿತು. ಇದನ್ನು ಏನು ಮಾಡ್ತಾರೆ, ಈ ಪ್ರಿಂಟ್ಶಾಟ್ನಲ್ಲಿ ತುಂಬ ಜನ ಯೂಸರ್ಸ್ ಇದ್ದಾರೆ. ಜಸ್ಟ್ ಇದು ನೋಡಿದ ತಕ್ಷಣ ಇದು ಇಷ್ಟ ಆದರೆ ಏನು ಮಾಡೋಲ್ಲ, ಇಲ್ಲಿ ವಿಸಿಟ್ ಸೈಟ್ ಅಂದಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗುತ್ತೆ. ಅಂದರೆ ಡೈರೆಕ್ಟ್ ಏನಾಗುತ್ತೆ, ಅಮೆಜಾನ್ ಓಪನ್ ಆಗುತ್ತೆ. ಅಮೆಜಾನ್ ಓಪನ್ ಅಂದರೆ ಆಟೋಮೆಟಿಕ್ ಏನು ಮಾಡ್ತಾರೆ, ಇಲ್ಲಿ ಬೈ ಮಾಡಿದರೆ ಪರ್ಚೇಸ್ ಮಾಡ್ತಾರೆ, ಅಂದರೆ ಖರೀದಿ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಮಗೆ ದುಡ್ಡು ಹಣ ಸಿಗುತ್ತೆ. ಎಷ್ಟು %? 5% ಕಮಿಷನ್ ಸಿಗುತ್ತೆ. ನೋಡಿ, ಈ ರೀತಿ ಮಾಡಿ ದುಡ್ಡು ಮಾಡ್ಬೋದು. ಇದು ನೋಡ್ಬಿಟ್ಟು ಮೊದಲನೇ ಸ್ಟೆಪ್. ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಆದರೆ ಬಟ್ ಇದರಲ್ಲಿ ಬೇಜಾರಾಗೋದೇನೆಂದರೆ ಅಮೆಜಾನ್ನಿಂದ ಮಾತ್ರ ಇಲ್ಲಿ ಅಪ್ಡೇಟ್ ಮಾರ್ಕೆಟಿಂಗ್, ಅಂದರೆ ಅಮೆಜಾನ್ ಮಾತ್ರ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಇದೆ. ಆ ಫ್ಲಿಪ್ಕಾರ್ಟು ಮತ್ತು ಮಿಂತ್ರಾ ಈ ರೀತಿ ಇಲ್ಲ, ಮೀಶೋ ಅನ್ನೋದು ಇಲ್ಲ. ಆದರೆ ಬಟ್ ಅದಕ್ಕೂ ಕೂಡ ಒಂದು ಮೆಥಡ್ ಇದೆ, ಸೆಕೆಂಡ್ ಮೆಥಡ್. ನಾನು ನಿಮಗೆ 2 ಮೆಥಡ್ ಅಂತಿದೆ. ಈಗ ಇದು ಫಸ್ಟ್ ಮೆಥಡ್. ಈ ರೀತಿ ಮಾಡಿ ನೀವು ಅಮೆಜಾನ್ ಅಕೌಂಟಿಂದ ಈ ರೀತಿ ಮಾಡಿ ನೀವು ದುಡ್ಡು ಮಾಡ್ಬೋದು. ಇದು ಫಸ್ಟು. ಇನ್ನು ಸೆಕೆಂಡ್ ಮೆಥಡ್ ಯಾವ ರೀತಿ ಮಾಡೋದು, ತುಂಬ ಸಿಂಪಲ್, ಏನೂ ಮಾಡೋಂಗಿಲ್ಲ. ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ತಗೊಳ್ಳಿ. ಆ ಒಂದು ಅಪ್ಲಿಕೇಶನಿಂದ ನೀವು ಏನು ಮಾಡ್ಬೋದು ಅಂದರೆ ತುಂಬ ಸಿಂಪಲ್, ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ. ಆ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೇನೆ. ಜಸ್ಟ್ ಆ ಒಂದು ಅಪ್ಲಿಕೇಶನಿಂದ ನೀವು ಏನು ಮಾಡ್ಬೋದು, ನಿಮ್ಮ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಯಾವುದೋ ಒಂದು ಇದರಿಂದ ಕೂಡ ನೀವು ಆರಾಮಾಗಿ ಅಮೆಜಾನಿಂದ ಕೂಡ ನೀವು ಅಲ್ಲಿ ಆ ಲಿಂಕ್ ಹಾಕಿ ಅಲ್ಲಿಂದ ನೀವು ಅರ್ನ್ ಮಾಡ್ಬೋದು. ಅದೇ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಅಪ್ಲಿಕೇಶನ್ ಲಿಂಕ್ ನಿಮ್ಮ ತೆಗೆದು ಹಾಕಿ ಅರ್ನ್ ಕರುವಂಥ ಒಂದು ಅಪ್ಲಿಕೇಶನ್ ಇದೆ. ಜಸ್ಟ್ ಪ್ಲೇಸ್ಟೋರ್ ಸಿಗುತ್ತೆ. ಆ್ಯಪ್ ಸ್ಟೋರ್ದಲ್ಲಿ ಅದು ಅವೈಲೇಬಲ್ ಇಲ್ಲ, ಚೆಕ್ ಮಾಡಿದೆ. ಅದ್ರ ಬಟ್ ಆ್ಯಪ್ ಸ್ಟೋರ್ ಅಂದರೆ ಇದರಲ್ಲಿ ಕ್ರೋಮಲ್ಲಿ ನಿಮ್ಗೆ ಏನಾಗುತ್ತೆ, ಜಸ್ಟ್ ನೀವೇನು ಮಾಡೋಲ್ಲ, ಆ ಒಂದು ಅಪ್ಲಿಕೇಶನ್ ಲಿಂಕ್ ಹಾಕಿದ್ರೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಏನಾಗುತ್ತೆ, ಆ ಒಂದು ಅಪ್ಲಿಕೇಶನ್ ನೀವು ಏನು ಮಾಡ್ಕೊಂಡು ಲಾಗಿನ್ ಆಗಬೇಕು. ಜಸ್ಟ್ ಲಾಗಿನ್ ಆಗಿ, ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಲ್ಲ, ಇದು ಮಾಡ್ಬೋದು. ಯಾಕಂದರೆ ಈ ತುಂಬ ಜನ ಜಾಸ್ತಿ ನಾನು ಥಿಂಕ್ ಮಾಡಿ ನೋಡಿದ್ರೆ ಸರ್ಚ್ ಮಾಡಿದಾಗ ಜಾಸ್ತಿ ಸೇಲ್ ಆಗೋದು ಮೀಶೋ ಮತ್ತು ಫ್ಲಿಪ್ಕಾರ್ಟ್ನಿಂದ ಜಾಸ್ತಿ ಸೇಲ್ ಆಗುತ್ತೆ. ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಜಸ್ಟ್ ನಾನು ಯಾವುದೇ ರೀತಿ ಪ್ರಮೋಷನ್ ಏನಿಲ್ಲ, ಈ ಕಂಪ್ನಿ ಏನಿಲ್ಲ, ನಾನು ನಿಮಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಏನಲ್ಲ, ತುಂಬ ಸಿಂಪಲ್. ಯಾರನ್ನ ಅಪ್ಲಿಕೇಶನ್ ನೀವು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐಡಿ ಹಾಕಿ, OTP ಹಾಕಿ, ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ಲಾಗಿನ್ ಆಗಿ. ಅದು ಲಾಗಿನ್ ಆಗೋದು ತುಂಬ ಈಸಿ. ಹಾಗೆ ಆದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಯಾವ ರೀತಿ ಅರ್ನ್ ಮಾಡೋದು, ಈ ಒಂದು ಅಪ್ಲಿಕೇಶನ್ ಇಂದ ತುಂಬ ಸಿಂಪಲ್. ಅರ್ನ್ ಮಾಡೋದು ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ನಿಮ್ಗೆ ಯುವರ್ ಪಾರ್ಟ್ನರ್ಸ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ ನೋಡಿ, ಲಿಸ್ಟ್ ಬರುತ್ತೆ ಪಾರ್ಟ್ನರ್ಸ್ ನೋಡಿ. ಫ್ಲಿಪ್ಕಾರ್ಟ್ನಿಂದ ಇಲ್ಲಿ 8% ವರೆಗೆ ನಿಮಗೆ ಏನು ಸಿಗುತ್ತೆ, ಕಮಿಷನ್ ನೋಡ್ಕೊಳ್ಬೋದು. ಅಮೆಜಾನಿಂದ 10% ಸಿಗುತ್ತೆ. ಮಿಂತ್ರಾನಿಂದ ಎಷ್ಟು ಸಿಗುತ್ತೆ, 8%. ಅಂದರೆ ಅಜಿಯೋನಿಂದ 10%, ವಾವೋನಿಂದ 5%, ಎಕ್ಸೆಸ್ ಕಾರ್ಡ್. ಈ ರೀತಿ ನಿಮಗೆ ಹಲವಾರು ಬ್ರ್ಯಾಂಡ್ಗಳ ಜೊತೆ ಅವರು ಏನು ಮಾಡಿದ್ದಾರೆ, ಇದು ಇದೆ. ಈ ಒಂದು ಅಪ್ಲಿಕೇಶನ್ ಕೆಲಸ ಏನು ಗೊತ್ತಾ, ಪ್ರಮೋಷನ್. ಇದು ಅಪ್ಡೇಟ್ ಮಾರ್ಕೆಟಿಂಗ್ ಸಿಸ್ಟಮ್. ಆ ಅಮೆಜಾನ್ ಯಾವ ರೀತಿ ಅಪ್ಡೇಟ್ ಮಾರ್ಕೆಟಿಂಗ್ ಅಕೌಂಟ್ ಮೇಂಟೈನ್ ಮಾಡ್ತಾ ಅದೇ ರೀತಿ ಇದು. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಈಗ ಫ್ಲಿಪ್ಕಾರ್ಟ್ ಇದೆ, ಜಸ್ಟ್ ನೀವು ಏನು ಮಾಡ್ಕೋ, ಇದರಲ್ಲಿ ಯಾವ ರೀತಿ ಅಂದರೆ ಇದೇನು ಅಕೌಂಟ್ ಕ್ರಿಯೇಟ್ ಆದಾಗೆ ಇದರಿಂದ ನೀವು ವಿಡ್ರಾಲ್ ಕೂಡ ಮಾಡ್ಕೊಳ್ಬೋದು. ಅದನ್ನೆಲ್ಲ ನನಗೆ ಹೇಳ್ತಾನೆ, ಇದೇನು ಅದೇ ರೀತಿ ಅಲ್ಲ. ಜಸ್ಟ್ ನೀವು ಇದರಿಂದ ಯಾವ ರೀತಿ ದುಡ್ಡು ಮಾಡೋದು ತುಂಬ ಸಿಂಪಲ್. ಅಂದರೆ ಏನು ಮಾಡೋಲ್ಲ. ಈಗ ಸೇಮ್ ನೀವು ಮಾಡಿ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊ. ನಿಮ್ಮ ಫ್ಲಿಪ್ಕಾರ್ಟ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ, ಜಸ್ಟ್ ಇದರಲ್ಲಿ ನೀವು ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡ್ತೀರಾ, ಎಕ್ಸಾಂಪಲ್ ಆಗಿಬಿಟ್ಟು ನಾನು ಏನು ಮಾಡ್ತೀನಿ, ಈಗ ನಾನು ಶೂಸ್, ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಶೂಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ನಾನು ಟಿ ಶರ್ಟ್ ಅಂತ ಸರ್ಚ್ ಮಾಡ್ತೀನಿ. ನೀವು ಕೂಡ ಟಿ ಶರ್ಟ್ ಸರ್ಚ್ ಮಾಡಿ, ಯಾವುದೋ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿಬಿಟ್ಟು ಈಗ ನಾನು ಏನು ಮಾಡ್ತೇನೆ, ಈಗ ಲೇಡೀಸ್ ಡ್ರೆಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನನಗೆ. ಓಕೆ, ಲೇಡೀಸ್ ಟಿ ಶರ್ಟ್, ಇದು ಅವ್ರ ಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಡ್ರೆಸ್ ಬಂದ್ಬಿಟ್ಟು ಎಷ್ಟಿದೆ, 300 ರೂಪಾಯಿ ರೇಟ್ ಇದೆ. ಜಸ್ಟ್ ನಾವೇನು ಮಾಡ್ಕೋ, ತುಂಬ ಸಿಂಪಲಿಗೆ ಅದೇ ರೀತಿ ಏನು ಮಾಡ್ಕೋ, ಜಸ್ಟ್ ಇಲ್ಲಿ ಲಿಂಕ್ ಇದೆಲ್ಲ ಸೇರೋ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಕಾಪಿ ಮಾಡ್ಕೊ. ಲಿಂಕ್ ಕಾಪಿ ಮಾಡ್ಕೊಂಡ ತಕ್ಷಣ ಇದನ್ನ ಏನು ಮಾಡ್ಕೋ, ಈ ಫೋಟೋ ಅನ್ನೋದು ನಾವು ಸ್ಕ್ರೀನ್ಶಾಟು ಇಲ್ಲೋ ಅಥವಾ ಲಾಕ್ ಆಯಿತು, ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಆಫ್ ಆಯ್ತು ನೋಡಿ, ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಫ್ ಆಯಿತು, ಜಸ್ಟ್ ಲಾಕ್ ಆಯಿತು. ಹೋಗಿ ಏನು ಮಾಡ್ಕೊ, ನಾವೇನು ಮಾಡ್ಕೋ, ಇನ್ನು ಸ್ಕ್ರೀನ್ಶಾಟ್ ಹಾಕೋಬೇಕು.
ಓಕೆ, ಸ್ಕ್ರೀನ್ಶಾಟ್ ಹಾಕಿ ಏನು ಮಾಡಬೇಕು, ಆ ಒಂದು ಫೋಟೋ ನಾವು ಮೇನ್ ಇಂಪಾರ್ಟೆಂಟ್ ಮಾಡ್ಕೋ ಕೆಲಸ ಅಂದ್ರೆ ಎಡಿಟ್ ಮಾಡ್ಕೊಳ್ಬೇಕು. ಎಡಿಟ್ ಅಂದ್ರೆ ನಾನು ನಿಮ್ಗೆ ಏನಲ್ಲ, ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಯಾವುದು ಏನಂದ್ರೆ ChatGPT ಹಾಕಿ ಸ್ವಲ್ಪ ಕಷ್ಟ ಮಾಡ್ಕೊಳ್ಳಿ. ಓಕೆ, ಎಡಿಟ್ ಮಾಡ್ಕೊಂಡ ತಕ್ಷಣ ಓಕೆ ಅದನ್ನ ಸೇವ್ ಮಾಡ್ಕೊಳ್ಳಿ. ChatGPT ಮೂಲಕ ನೀವು ಒಂದು ಕಷ್ಟ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ಏನು ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ. ಓಕೆ, ನೀವೇನು ಮಾಡೋದು, ಆ ಫೋಟೋನ ರೆಡಿ ಮಾಡ್ಕೊಂಡು ಕಷ್ಟ ಮಾಡ್ಕೊಂಡು ಬೇರೆ ರೀತಿ ಸ್ವಲ್ಪ ಕಲರ್ ಚೇಂಜ್ ಫೇಸ್ ಈ ರೀತಿ ಮಾಡ್ಕೊಂಡು ನೀವೇನು ಮಾಡ್ಕೋ, ಜಸ್ಟ್ ಏನಲ್ಲ ಲಿಂಕ್ ಅನ್ನೋದು ಈಗ ಕಾಪಿ ಮಾಡಿದ್ರೆ ಈಗ ನೀವೇನು ಮಾಡ್ಕೋ, ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ಬ್ಯಾಕ್ ನೀವೇನು ಮಾಡ್ಕೋ, ಅಂದ್ರೆ Pinterest ಅನ್ನು ಓಪನ್ ಮಾಡ್ಕೋ. Pinterest ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ಜಸ್ಟ್ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಮಾಡ್ಕೋ, ಕ್ರಿಯೇಟಿವ್ ಇದರಲ್ಲಿದೆ. ಓಕೆ, ಈಗ ನಾವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡಬೇಕು, ಜಸ್ಟ್ ಆ ಫೋಟೋವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಫೋಟೋ ಎಲ್ಲಿದೆ, ಓಕೆ ಈ ಫೋಟೋ. ಓಕೆ, ನೆಕ್ಸ್ಟ್ ಫೋಟೋ ಸೆಲೆಕ್ಟ್ ಮಾಡಿದ ತಕ್ಷಣ ಸೇಮ್ ಟೈಟಲ್ ಏನಿಲ್ಲ, ಈಗ ಅಮೆಜಾನ್ ಯಾವ ರೀತಿ ಮಾಡಿದ್ರೆ ಅದೇ ರೀತಿ, ಇದೇನು ಏನು ಡಿಫ್ರೆಂಟ್ ಇಲ್ಲ. ಇಲ್ಲಿ ಏನಿದೆಲ್ಲ ಟೈಟಲ್ ಅದನ್ನೇ ನೀವೇನು ಮಾಡ್ಕೋ, ಜಸ್ಟ್ ಈ ಟೈಟಲ್ ಅನ್ನೋದು ಏನಿದೆಲ್ಲ ಈ ಟೈಟಲ್ ನೀವೇನು ಮಾಡ್ಕೋ, ಕಾಪಿ ಮಾಡ್ಕೊಂಡು ಜಸ್ಟ್ ಅದನ್ನೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಾಕೋದು, ಈ ಟೈಟಲ್ ಜಾಗದಲ್ಲಿ ಹಾಕೋದು. ಮತ್ತೆ ಡಿಸ್ಕ್ರಿಪ್ಷನ್ ಏನಿದೆಲ್ಲ ಜಸ್ಟ್ ಈ ತೆಳಗಡೆ ನಾವು ಏನು ಡಿಸ್ಕ್ರಿಪ್ಷನ್ ಹಾಕಿದ್ರಲ್ಲ ಪ್ರಾಡಕ್ಟ್ ಬಗ್ಗೆ ಏನು ನೋಡಿ ಕಾಣ್ತಲ್ಲ, ಈ ಡಿಸ್ಕ್ರಿಪ್ಷನ್ ಜಸ್ಟ್ ನೀವೇನು ಮಾಡ್ಕೋ, ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕ್ಬೇಕು. ಅದರಂತ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಲಿಂಕ್ ಏನಿದೆಲ್ಲ ಈ ಲಿಂಕ್ ಏನು ಮಾಡ್ಬೇಕಂತ ತುಂಬ ಸಿಂಪಲ್, ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ ಅಪ್ಲಿಕೇಶನ್ ಅಂದರೆ ಅರ್ನ್ ಕರೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಮಾರ್ಕ್ ಲಿಂಕ್ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ನೀವು ಆ ಪ್ರಾಡಕ್ಟ್ ಲಿಂಕ್ ಕಾಪಿ ಮಾಡಿದಾರಲ್ಲ, ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ, ಅಮೆಜಾನ್ ಆಗಿರ್ಬೋದು, ಅಮೆಜಾನಿಂದ ನೀವು ಅಪ್ಡೇಟ್ ಮಾರ್ಕೆಟಿಂದ ಸಪ್ರೇಟ್ ಮಾಡ್ಬೋದು. ಅಮೆಜಾನ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಫ್ಲಿಪ್ಕಾರ್ಟ್ ಇದ್ರೆ ಫ್ಲಿಪ್ಕಾರ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಮಿತ್ರಾ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಎಲ್ಲಿ ಯಾವುದೋ ಪ್ಲಾಟ್ಫಾರ್ಮ್ ಇದ್ರೂ ಆ ಲಿಂಕ್ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಹೇಳ್ಬೇಕು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಮೇಕ್ ಇದೆಲ್ಲ ಜಸ್ಟ್ ಜನರೇಟ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಅಂತ ಏನಿಲ್ಲ. ಓಕೆ, ಇಲ್ಲಿ ಶಾರ್ಟ್ಕಟ್ ಆಗಿ ಲಿಂಕ್ ಬರುತ್ತೆ ನೋಡಿ, ಜಸ್ಟ್ ಈ ಲಿಂಕ್. ಓಕೆ, ಲಿಂಕ್ ಕಾಪಿ ಮಾಡ್ಕೊ, ಈ ಲಿಂಕ್ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡ್ಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆ, ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನು ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ ನೀವು ಹೇಳ್ಕೊ, ಇದರದೊಂದು ನೀವು ಟೈಟಲ್ ಹಾಕ್ಬೇಕು, ವುಮನ್ ಟಿ-ಶರ್ಟು ಈ ರೀತಿ ಹಾಕಿ ಜಸ್ಟ್ ನೀವು ಅಲ್ಲಿ ಏನಿದಿಲ್ಲ ನೀವೇ ಹಾಕ್ಬೇಕಂತ ಅಲ್ಲಿ ಕಾಪಿ ಮಾಡ್ಕೊಂಡು ಜಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ನೋಡ್ಕೊಳ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ. ಸೇಮ್ ಅದೇ ರೀತಿ ಅದೇ ಹಂಗೆ ನೋಡಿ ಕ್ರಿಯೇಟ್ ಆಯಿತು ನೋಡಿ. ಜಸ್ಟ್ ವಿಸಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮಗೆ ಏನಾಗುತ್ತೆ, ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ಅದರಿಂದ ನಿಮಗೆ ಏನಾಗುತ್ತೆ, ಅವ್ರು ಆರ್ಡರ್ ಮಾಡಿದ್ರೆ ನಿಮಗೆ ದುಡ್ಡು ಅನ್ನೋದು ಸಿಗುತ್ತೆ. ಈ ರೀತಿ ಮಾಡಿ ನೀವು ಪ್ರಿಂಟ್ಶರ್ಟ್ನಿಂದ ಅಪ್ಲಿಕೇಶನಿಂದ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಅರ್ನಿಂಗ್ ಮಾಡೋದು ಯಾವ ರೀತಿ ತೋರಿಸಿದಲ್ಲ. ಓಕೆ, ಈಗ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ದುಡ್ಡು ನಮ್ಮ ಅಕೌಂಟಿಗೆ ಬರಬೇಕು. ಅಕೌಂಟ್ ಬರ್ಕೊಂಡು ಮೇನ್ ಇಂಪಾರ್ಟೆಂಟ್ ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂಗ್ ಮಾಡಿದ್ರೆ ಅದರಿಂದ ನಾವು ಅಕೌಂಟ್ ಲಿಂಕ್ ಮಾಡಿದ್ರೆ ಅದನ್ನ ನಮ್ಗೆ ಡೈರೆಕ್ಟ್ ಸಿಗುತ್ತೆ. ಅದೇ ಈ ಅರ್ನ್ ಕರೋನಿಂದ ಮಾಡಿದ್ವಿ ಅಂದ್ರೆ ನಾವು ಅರ್ನಿಂಗ್ ಏನು ಮಾಡ್ಕೊಂಡು ತುಂಬ ಸಿಂಪಲ್, ಏನೂ ಇಲ್ಲ. ಇಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಅರ್ನ್ ಕರೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಕೋ, ಜಸ್ಟ್ ಏನೂ ಇಲ್ಲ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಫರ್ಸ್ ಎಲ್ಲ ಇರುತ್ತೆ, ಅದನ್ನ ನೀವೇನು ಬೇಕಿಲ್ಲ. ಈಗ ನಾವು ಅರ್ನಿಂಗ್ ವಿಡ್ರಾಲ್ ಮಾಡ್ಕೋಬೇಕು. ಜಸ್ಟ್ ಏನೂ ಇಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಟೋಟಲ್ಸ್ ಅರ್ನಿಂಗ್ಸು ಎಲ್ಲ ತೋರಿಸುತ್ತೆ. ಈಗ ನೋಡ್ಕೊಳ್ಳಿ, ಇಲ್ಲಿ ರಿಕ್ವೆಸ್ಟ್ ಪೇಮೆಂಟ್ ಅದಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೊಂದು ಇದು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ನೀವು ಏನಾದರೂ ವಿಡ್ರಾಲ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಅಕೌಂಟಲ್ಲಿ 10 ರೂಪಾಯಿ ಇರಬೇಕು. ಅದರಲ್ಲಿ ನೀವು 10 ರೂಪಾಯಿ ಇರಬೇಕು. ಅವಾಗ ನೀವು ಏನು ಮಾಡೋದು, ನಿಮ್ಮ UPI ID ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಇದರಿಂದ ಆಗಿರ್ಬೋದು, ಬ್ಯಾಂಕಿಂದ ಆಗಿರ್ಬೋದು, ಅಕೌಂಟ್ ನಂಬರಿಂದ ವಿಡ್ರಾಲ್ ಮಾಡ್ಕೊಳ್ಬೋದು ಆರಾಮಾಗಿ. ಈ ರೀತಿ ಮಾಡಿ ನೀವು ದುಡ್ಡು ಮಾಡ್ಕೊಳ್ಬೋದು. ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೇನೆ. ಏನೋ ತುಂಬ ಸಿಂಪಲ್, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಇರ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಆದ್ರೆ ಬಟ್ ನಾನು ನಿಮಗೆ ಹೇಳ್ತೇನೆ, ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿತ್ರಾ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಯಾವುದಾದ್ರು ಪ್ರಾಡಕ್ಟ್, ಆ ಪ್ರಾಡಕ್ಟ್ ಏನು ಮಾಡೋದು, ಆ ಪ್ರಾಡಕ್ಟ್ ಎಲ್ಲ ನಾವು ಕಾಪಿ ಮಾಡೋದು, ಏನು ಮಾಡೋದು, ಜಸ್ಟ್ ಟೈಟಲ್ ಕಾಪಿ ಮಾಡೋದು, ಲಿಂಕ್ ಏನು ಮಾಡೋದು, ಕಾಪಿ ಮಾಡ್ಕೊಂಡು ಈ ಏನಾದರೂ ಅಮೆಜಾನ್ ಇದ್ರೆ ಅಮೆಜಾನ್ ಅಪ್ಡೇಟ್ ಮಾರ್ಕೆಟಿಂದ ನಿಮ್ಗೆ ಕಮಿಷನ್ ಸಿಗುತ್ತೆ. ಇಲ್ಲ ನಾನು ಅಮೆಜಾನ್ ಬೇಡ, ಫ್ಲಿಪ್ಕಾರ್ಟ್ ಮತ್ತು ಮಿತ್ರಾ ಮತ್ತು ಮೀಶೋನಿಂದ ಬೇಕಾದ್ರೆ ಏನಿಲ್ಲ, ಅರ್ನ್ ಕರೋ ಅಪ್ಲಿಕೇಶನಲ್ಲಿ ಅದರಲ್ಲಿ ಹಾಕೋದು, ಜಸ್ಟ್ ಇದ್ರ ಮೇಲೆ ಜನರೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ನಿಮಗೆ ಕಮಿಷನ್ ಸಿಗುತ್ತೆ. ಅವ್ರು ಏನಾದರೂ ಪರ್ಚೇಸ್ ಮಾಡಿದ್ರೆ ದುಡ್ಡು ಸಿಗುತ್ತೆ. ಈ ರೀತಿ ಮಾಡಿ ನೀವು ಪ್ರಿಂಟೆಸ್ಟ್ನಿಂದ ದುಡ್ಡು ಮಾಡ್ಬೋದು. ಇದು ತುಂಬ ಜನ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವೆಲ್ಲರೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಾನು ಈ ಒಂದು ಕ್ಲಿಯರ್ ಮಾಡಿದೆ. ಯಾಕಂದ್ರೆ ತುಂಬ ಜನ ಎಷ್ಟೋ ಜನ ಯೂಸ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಈ ಪ್ರಿಂಟ್ರೆಸ್ಟ್ ಅನ್ನೋದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಅದರಿಂದ ಲೇಡೀಸ್ ಆಗಿರ್ಬೋದು ಯಾವುದೊಂದು ಈ ರೀತಿ ಮಾಡ್ತಾ ಹೋದರೆ ಒಂದು ಬಿಸ್ನೆಸ್ ಅಂದ್ರೆ ಆ ರೀತಿ ಅಲ್ಲ, ನಮ್ಮ ಒಂದು ಸ್ವಲ್ಪ ಖರ್ಚಿಗೆ ಪ್ಯಾಕೆಟ್ ಮನೆ ಅಂತ ನಾವು ಆರಾಮಾಗಿ ನೀವು ದುಡ್ಡು ಮಾಡ್ಬೋದು. ಅಷ್ಟು ಇಷ್ಟು ಅಂತಲ್ಲ, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಅಂತ ಇವತ್ತು ಮುಂಚೆ ಎಲ್ಲ ನಮ್ಮ ಕಂಟೆಂಟ್ ಎಕ್ಸ್ಪ್ಲೇನ್ಸ್ ಎಲ್ಲರಿಗೂ ಈ ಒಂದು ಇಷ್ಟ ಆದರೆ ಪ್ರೀತಿಯಿಂದ ಚಿಕ್ಕದಾಗಿ ಕೌನ್ಸಿಲ್ ಮಾಡಿ. ಅದರ ಜೊತೆಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯಾವುದೇ ರೀತಿ ಮತ್ತೊಮ್ಮೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಿಮಗೋಸ್ಕರ ಮಾಡಿದೆ ಅಂತ ಪ್ರತಿಯೊಬ್ಬರು ಕೂಡ. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ, ಎಲ್ಲ ಜೀವನ ನಂತರ ಮತ್ತೆ ಸಿಗ್ತೀನಿ ನೆಕ್ಸ್ಟ್.